ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕ, ಉಪಾಧ್ಯಕ್ಷರಾಗಿ ಲೀಲಾವತಿ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆ. ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕ ಹಾಗೂ ಉಪಾಧ್ಯಕ್ಷೆಯಾಗಿ ಲೀಲಾವತಿ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ 7ನೇ ವಾರ್ಡಿನ ಸದಸ್ಯ ಕಾಂಗ್ರೆಸ್ ಪಕ್ಷದ ಕಾವಲಿ ಶಿವಪ್ಪ ನಾಯ್ಕ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 11ನೇ ವಾರ್ಡಿನ ಸದಸ್ಯೆ ಡಾಣಿ ಚೌಡಮ್ಮ ಹಾಗೂ 1ನೇ ವಾರ್ಡಿನ ಸದಸ್ಯೆ ಲೀಲಾವತಿ ಪ್ರಭಾಕರ್ ನಾಮಪತ್ರ ಸಲ್ಲಿಸಿದ್ರು. ನಂತರ ಡಾಣಿ ಚೌಡಮ್ಮ ತಮ್ಮ ನಾಮಪತ್ರ ಹಿಂಪಡೆದಿದ್ದಾರೆ. ಇದರಿಂದ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕ ಹಾಗೂ ಉಪಾಧ್ಯಕ್ಷರಾಗಿ ಲೀಲಾವತಿ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಹಶೀಲ್ದಾರ್ ಎಂ ರೇಣುಕಾ ಘೋಷಣೆ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಕೆ ಮೊಗಳಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ಲತಾ, ಚುನಾವಣಾ ಶಿರಸ್ತೇದಾರ ಮಹಮ್ಮದ್ ಗೌಸ್, ಸಿಬ್ಬಂದಿಗಳು ಆದ ಶಿವಕುಮಾರ್ ಗೌಡ, ವಾಸುದೇವ್, ಕಂದಾಯ ನಿರೀಕ್ಷಕ ಕುಮಾರಸ್ವಾಮಿ, ಗ್ರಾಮದ ಲೆಕ್ಕಾಧಿಕಾರಿ ಪ್ರಭು ಭಾಗಿಯಾಗಿದ್ದರು. ಶಾಸಕರು, ಸಂಸದರು ಕೂಡ ಭಾಗಿ. ಕಳೆದ ರಾತ್ರಿಯಿಂದ ನಡೆದ ಬೆಳವಣಿಗೆಯಲ್ಲಿ ಬಿಜೆಪಿ 6 ಸದಸ್ಯರು ಹಾಗೂ ಜೆಡಿಎಸ್ 5 ಸದಸ್ಯರು ಪಕ್ಷಗಳು ಮೈತ್ರಿ ಮಾಡಿಕೊಂಡಿದೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ತಳಾಸ್ ವೆಂಕಟೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ರೇಣುಕಾಶ್ರೀ ಪರವಾಗಿ ಮತ ಹಾಕುವಂತೆ ಜಿಲ್ಲಾಧ್ಯಕ್ಷರಿಂದ ಬಿಜೆಪಿ ಸದಸ್ಯರಿಗೆ ವಿಪ್ ಕೂಡ ಜಾರಿ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಬಿಟ್ಟು ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ಸುಗಮವಾಗಿದೆ. ಬಿಜೆಪಿಯ ಎಲ್ಲ ಸದಸ್ಯರು ಚುನಾವಣೆಯಿಂದ ದೂರ ಉಳಿದ್ರು. ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಹಾಗೂ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್, ಪಕ್ಷೇತರ ಸದಸ್ಯರು ಆದ ಬಾಸು ನಾಯಕ, ವಿ. ಸರಸ್ವತಿ ಸೇರಿ ಕಾಂಗ್ರೆಸ್ ಪಕ್ಷದ ಜಿ. ಲಕ್ಷ್ಮೀದೇವಿ, ನಿಂಗಮ್ಮ, ಸೈಯದ್ ಶುಕೂರು, ಡಾಣಿ ಚೌಡಮ್ಮ, ಶಾಂತಮ್ಮ, ಜೆಡಿಎಸ್ನ ತಳಾಸ್ ವೆಂಕಟೇಶ್, ಪೋರ್ಯ ನಾಯಕ, ಕೆ. ಈಶಪ್ಪ, ಸಿರಬಿ, ಮಂಜುನಾಥ್ ಭಾಗಿಯಾಗಿದ್ದರು. ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಕಾವಲಿ ಶಿವಪ್ಪ ನಾಯ್ಕ ಮಾತನಾಡಿ, ಪಟ್ಟಣದ ಸಂಡೂರು ರಸ್ತೆ ಸೇರಿ ಪ್ರಮುಖ ರಸ್ತೆಗಳನ್ನು ಅಗಲೀಕರಿಸಿ ಸುಂದರ ಮತ್ತು ಸ್ವಚ್ಛ ಪಟ್ಟಣದ ಸಂಕಲ್ಪ ಹೊಂದಿರುವೆ. ಕುಡಿಯುವ ನೀರು, ಆರೋಗ್ಯ, ವಸತಿ ಸೇರಿ ಮೂಲ ಸೌಕರ್ಯಗಳ ಒದಗಿಸುವ ಕನಸು ಹೊಂದಿದ್ದು, ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಸೂಚನೆಯಂತೆ ಕಾರ್ಯನಿರ್ವಹಿಸಿ ಪಟ್ಟಣದ ಎಲ್ಲ ವಾರ್ಡಿಗೂ ಸೌಕರ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಡಬಲ್ ರೋಡ್ದು ಒಂದು ಎಸ್ಟಿಮೇಟ್ ಮಾಡಿಕೊಟ್ಟು ಅಂತೇಳಿ ಮಾನ್ಯ ಸಂಸದರು, ಮಾನ್ಯ ಶಾಸಕರಿಗೆ ಗಮನ ಸೆಳೆದ್ರು ಬೆಳಿಗ್ಗೆ. ಯಾಕಂದರೆ ಯಾರು ಕೂಡ ಏನು ಬೇಡಿಕೆ ಇಟ್ಟಿದ್ದು ಮಾನ್ಯ ಸಂಸದರು, ಈಗಾಗಲೇ ಮಾನ್ಯ ಶಾಸಕರು ಏನು ಗೊತ್ತಿರುವ ಕ್ಷೇತ್ರದಾದ್ಯಂತ ಕಾರ್ಯ ಚಟುವಟಿಕೆಗಳನ್ನು ಸುತ್ತಿರ್ತಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಬೇಕಿದ್ದಾರೆ. ಆ ಜೊತೆಗೆ ಮಾನ್ಯ ಸಂಸದರು ಕೂಡ ಒಂದು ಎಸ್ಟಿಮೇಟ್ ಮಾಡಿಸ್ಕೊಡ್ರಿ, ನಾನು ರಸ್ತೆ ಹಾಕ್ತೀನಿ, ಡಬಲ್ ರೋಡ್ ಮಾಡ್ತೀನಿ ಅಂತೇಳಿ ಹೇಳಿದರು. ಮಾನ್ಯ ಸಂಸದರಿಗೆ ಕೂಡ ನಮ್ಮ ಕೂಡ್ಲಿಗಿ ಜನತೆ ಪರವಾಗಿ, ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರ ಪರವಾಗಿ ನಾವು ಕೇಳೋಕ್ಕಿಂತ ಮುಂಚಿತವಾಗಿ ಒಂದು ಕೊಡುಗೆ ಕೊಡೋಕ್ಕೆ ಮುಂದಾಗಿರೋದು ನೋಡಿ ಭಾಳ ಖುಷಿ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಒಂದು ಅಫಿಷಿಯಲ್ देश घंटा का ಹಿಂದೆ ಕಟ್ಟಿರಿ ನೋಡ್ರಿ, ಅದನ್ನ ಈ ಕಡೆ ನೋಡ್ರಿ, ಈ ಕಡೆ ಮೇಡಮ್ ನೋಡ್ರಿ. ಈಗ ಶಾಸಕರು ಕೊಡುವ ಒಂದು ನಿಮಿಷ ಸರ್, ಈ ಕಡೆ ಬನ್ನಿ ಸರ್, ನೀವು ಬನ್ನಿ ಸರ್, ಒಂದು ನಿಮಿಷ ನೋಡಮ್ಮ, ನೋಡುವ ಸರ್, ಅಮ್ಮ ನೀನು ಹಾಕಿ ನಾನು ಚಾಲ ಹಾಕ್ತೀನಿ. ಪರಿಹಾರ ತಂದು ಅಥವಾ ಅನುದಾನ ತಂದು ಅಭಿವೃದ್ಧಿ ಮಾಡ್ತಂತೇಳಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿದ್ದಾರೆ. ನಾವು ಅಧಿಕಾರಿಗೋಸ್ಕರ ಸಣ್ಣಪಟ್ಟ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳೋದು ಬೇಡ. ಮಾನ್ಯ ಶಾಸಕರ ಜೊತೆಗೆ, ಮಾನ್ಯ ಸಂಸದರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಿ
ಕೂಡ್ಲಿಗಿ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡೋಕ್ಕಂತೇಳಿ ಮಾನ್ಯ ಶಾಸಕರನ್ನು ಕನ್ಸುತ್ತಿದ್ದಾರೆ. ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಈಗ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಒಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ತುಕಾರಾಮ್ ಸಾಹೇಬ್ರವ್ರಿಗೆ